ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಶನಿವಾರ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಆಗಮಿಸಲಿರುವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ಸಚಿವರು ಸಕಲ ಸಿದ್ಧತೆಗಳನ್ನು ಪರಿಶೀಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಮುಖ್ಯಮಂತ್ರಿಗಳಿಗೆ ಹಲವು ಬೇಡಿಕೆಗಳನ್ನಿಟ್ಟ ಸಾರ್ವಜನಿಕರು. ರಾಜ್ಯದ ಹೆಣ್ಣು ಮಕ್ಕಳಿಗೆ ಉಚಿತ HPV ಲಸಿಕೆ ನೀಡಲು ಹೇಮಂತ್ ಕುಮಾರ್ ಮನವಿ. ಗೊರೂರು ಜಲಾಶಯ ಅಭಿವೃದ್ಧಿಗೆ ಹೇಮರಾಜ್ ಒತ್ತಾಯ. ನಿವೇಶನಕ್ಕಾಗಿ ಬೀರನಹಳ್ಳಿ ಜನರ ದಶಕಗಳ ಅಳಲು. ರೇವಣ್ಣ ಚಿಲ್ಲರೆ ಗಿರಾಕಿ, ಸ್ವರೂಪ್ ಅವರ ಕೀಲುಗೊಂಬೆ. ವ್ಯಂಗ್ಯವಾಡಿದ ಮಾಜಿ MLC ಗೋಪಾಲಸ್ವಾಮಿ. ಜಿಲ್ಲೆಯಲ್ಲಿ ಹೆಚ್ಚಿದ ರಾಜಕೀಯ ಕಾವು. ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ 6ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದ ಸಿದ್ಧತೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಶುಕ್ರವಾರದಂದು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಕ್ರೀಡಾಂಗಣದಲ್ಲಿ ಪರಿಶೀಲಿಸಿದರು. ಕಾರ್ಯಕ್ರಮದ ವೇದಿಕೆ, ತಾಂತ್ರಿಕ ಸೌಲಭ್ಯಗಳು, ಸಾರ್ವಜನಿಕ ವ್ಯವಸ್ಥೆಗಳು, ಭದ್ರತಾ ಕ್ರಮಗಳು ಸೇರಿದಂತೆ ವಿವಿಧ ಆಯಾಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಮೂಲಕ ಸಚಿವರು ಅಗತ್ಯ ಸೂಚನೆಗಳನ್ನು ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಸರಿಯಾಗಿ 11 ಗಂಟೆಗೆ ಪ್ರಾರಂಭ ಮಾಡುವಂತೆ ಸೂಚನೆ ನೀಡಿದರು. ಬೃಹತ್ ವೇದಿಕೆಯಲ್ಲಿ 50,000ಕ್ಕೂ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ KS ಲತಾಕುಮಾರಿ, ಪೊಲೀಸ್ ಅಧೀಕ್ಷಕರಾದ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಸಿಇಒ BR ಪೂರ್ಣಿಮಾ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಸೇರಿದಂತೆ ಹಲವು ಇಲಾಖೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದ 9 ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ಉಚಿತವಾಗಿ ನೀಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ರಾಧಮ್ಮ ಜನಸ್ಪಂದನ ವೇದಿಕೆ ಅಧ್ಯಕ್ಷ ಹೇಮಂತ್ ಕುಮಾರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹೇಮಾವತಿ ಜಲಾಶಯ ಯೋಜನೆ ಆರಂಭವಾಗಿ ಈಗಾಗಲೇ 60 ವರ್ಷಗಳಾದರೂ ಅಣೆಕಟ್ಟಿನ ಮುಂಭಾಗ ಮತ್ತು ಹಿನ್ನೀರಿಗೆ ಬಳಸಿ ಸರ್ಕಾರ ಸ್ವಾಧೀನಪಡಿಸಿಕೊಂಡ ಸುಮಾರು 750 ಎಕರೆ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜರುಗುತ್ತಿರುವುದು ಸ್ಥಳೀಯರಲ್ಲಿ ಅಸಮಾಧಾನ ಮೂಡಿಸಿದೆ. ಇದೇ ಉದ್ದೇಶಕ್ಕಾಗಿ 2023 ಡಿಸೆಂಬರ್ 14ರಂದು ಗೊರೂರಿನ ಹೇಮಾವತಿ ಜಲಾಶಯ ಯೋಜನಾ ಕಚೇರಿ ಎದುರು ಜನರು ಶಾಂತಿಯುತ ಪ್ರತಿಭಟನೆ ನಡೆಸಿ ಸರ್ಕಾರ ತಕ್ಷಣ ಕ್ರಮಕ್ಕೆ ಬರಬೇಕೆಂದು ಒತ್ತಾಯಿಸಲಾಗಿತ್ತು ಎಂದರು. ಅಣೆಕಟ್ಟಿನಿಂದ ಪಡೆದ ಭೂಮಿಯಲ್ಲಿ ಇಂದು 530 ರಿಂದ 730 ಎಕರೆ ಪ್ರದೇಶ ಪಾಳು ಬಿದ್ದಿದ್ದು ಗಿಡಗಂಟೆಗಳಿಂದ ಆವೃತವಾಗಿದೆ. ಜಿಲ್ಲೆಯ ಹೆಮ್ಮೆ ತಾಣವಾಗಬೇಕಾದ ಗೊರೂರು ಅಣೆಕಟ್ಟಿನ ಸೌಂದರ್ಯ ಹಾಳಾಗಿರೋ ಸ್ಥಿತಿ ಜನರನ್ನ ಬೇಸರಗೊಳಿಸಿದೆ. ಹೇಗಿರುವಾಗ KRS ಬೃಂದಾವನ ಮಾದರಿಯಲ್ಲಿ ಇಲ್ಲಿ ಪ್ರವಾಸೋದ್ಯಮ ಕೇಂದ್ರ, ಉದ್ಯಾನವನ, ಸಂಗೀತ ಕಾರಂಜಿ, ಸಸ್ಯೋದ್ಯಾನ, ಪಾದಾಚಾರಿ ಮಾರ್ಗ, ಮಿನಿ ಅಕ್ವೇರಿಯಂ, ಮಕ್ಕಳ ಉದ್ಯಾನ, ಪ್ರಕೃತಿ ಸಂಗ್ರಹಾಲಯ ಮುಂತಾದ ಸೌಲಭ್ಯಗಳೊಂದಿಗೆ ಹೇಮಾವತಿ ಬೃಂದಾವನ ಅಭಿವೃದ್ಧಿ ಮಾಡಿದಲ್ಲಿ ಹಾಸನ ಜಿಲ್ಲೆಯ ಆಕರ್ಷಣೆಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು. ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಹೇಮಾವತಿ ನದಿ ಜಿಲ್ಲೆಯ ಜೀವನಾಡಿ, ಅಣೆಕಟ್ಟಿನ ಸುತ್ತಲಿನ ಭೂಮಿಯನ್ನ 100 ವರ್ಷಗಳ ವೀಕ್ಷಣೆಯೊಂದಿಗೆ ಅಭಿವೃದ್ಧಿಪಡಿಸಿದರೆ ಹಾಸನ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಹೊಸ ಗುರುತನ್ನ ಪಡೆಯಲಿದೆ ಎಂದರು. ಈ ಯೋಜನೆ ಜಾರಿಗೆ ಬಂದರೆ ಸ್ಥಳೀಯರಿಗೆ ಉದ್ಯೋಗಾವಕಾಶ, ವ್ಯಾಪಾರಸ್ಥರಿಗೆ ಚಟುವಟಿಕೆ, ಜಿಲ್ಲೆಗೆ ಪ್ರವಾಸಿಗರ ಪ್ರವಾಹ ಮತ್ತು ಐತಿಹಾಸಿಕ ಪ್ರದೇಶಕ್ಕೆ ಹೊಸ ಚೈತನ್ಯ ಸಿಗಲಿದೆ ಎಂದು ಜನರು ನಿರೀಕ್ಷೆ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಿಂಗರಾಜ್, ಉಪಾಧ್ಯಕ್ಷ ಮಲ್ಲೇಶ್, ಆನಂದ್, ಜಯಂತ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. 9 ರಿಂದ 15 ವರ್ಷದ ಒಳಪಟ್ಟಂಥ ಹೆಣ್ಣುಮಕ್ಕಳಿಗೆ ಉಚಿತವಾಗಿ HPV ಲಸಿಕೆಯನ್ನು ಹಾಕಿಸ್ತಾ ಬಂದಿದ್ದೀವಿ. ಕಳೆದ 3 ದಿನ ಮುಂಚೆ ಈ HPV ಲಸಿಕೆ ಬಗ್ಗೆ ದೇಶದಲ್ಲೇ ಪ್ರಥಮ ರಾಜ್ಯ ಸಿಕ್ಕಿಮಲ್ಲಿ ಪ್ರೇಮ್ ಸಿಂಗ್ ಅವರು ಮುಖ್ಯಮಂತ್ರಿಯವರು ಎಲ್ಲ ಹೆಣ್ಣುಮಕ್ಕಳಿಗೂ 2026 ಏಪ್ರಿಲಿಂದ ಉಚಿತವಾಗಿ ಲಸಿಕೆಯನ್ನು ಹಾಕಿಸಲಾಗುವುದಂತ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಧಿಕೃತವಾಗಿ 2026ರಿಂದ. ಈಗ ಭಾರತ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪುತ್ತಿರುವಂಥ ದೇಶದಲ್ಲಿ. ಈ ಕ್ಯಾನ್ಸರ್ ಕಾಯಿಲೆಯನ್ನು ಅದರಲ್ಲಿ ಒಂದು ಭಾಗವಾದಂಥ ಹೆಣ್ಮಕ್ಳಿಗೆ ಗರ್ಭಕೊರಳ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ವ್ಯಾಕ್ಸಿನೇಷನ್ ಇದೆ. ಎಷ್ಟೋ ಜನಕ್ಕೆ ನಾನು ಕ್ಯಾಂಪ್ ಮಾಡಿದಾಗ ವ್ಯಾಕ್ಸಿನೇಷನ್ ಇದೆ ಅನ್ನೋದು ಕೂಡ ಅರಿವಿರಲಿಲ್ಲ. ಇನ್ನು ಕೆಲವರು ವ್ಯಾಕ್ಸಿನೇಷನನ್ನು ಖಾಸಗಿ ಆಸ್ಪತ್ರೆಯಲ್ಲಿ 3,500 4,000 ಕೊಟ್ಟು ಹಾಕ್ಸಿದ್ರು. ಈಗ ಪ್ರಸ್ತುತವಾಗಿ 2,500 ರೂಪಾಯಿ ಅದರ ಬೆಲೆ ಇದೆ ಒಂದು ವ್ಯಾಕ್ಸಿನೇಷನ್ ಖಾಸಗಿ ಆಸ್ಪತ್ರೆಯಲ್ಲಿ. ಅದನ್ನು ಜಿಲ್ಲೆಯ ರಾಜಕೀಯದಲ್ಲಿ ಶುಕ್ರವಾರ ಮತ್ತೊಮ್ಮೆ ವಾಕ್ಸಮರ ತೀವ್ರಗೊಂಡಿದ್ದು, ಮಾಜಿ ಸಚಿವ HD ರೇವಣ್ಣ ಮಾಡಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಮಾಜಿ MLC MA ಗೋಪಾಲಸ್ವಾಮಿ ಅವರ ಹೇಳಿಕೆ ನಗರದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುತ್ತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ರೇವಣ್ಣ ಇಂದು ಚಿಲ್ಲರೆ ಗಿರಾಕಿ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಪೊಳ್ಳು ಆರೋಪ ಮಾಡೋದನ್ನೇ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹೂಡಾದಲ್ಲಿ 1 ಕೋಟಿ ರೂಪಾಯಿ ವಸೂಲಿ ಸಾಧ್ಯವೇ? ಇವು ಎಲ್ಲವೂ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತುಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೇವಣ್ಣ ಅವರ ಸಚಿವಾವಧಿಯನ್ನೇ ಉದಾಹರಣೆಗೆ ತಂದು, ಸಮ್ಮಿಶ್ರ ಸರ್ಕಾರದ ಸಮಯದಲ್ಲಿ ಇವರು ಸಚಿವರಾಗಿದ್ರು. ಆಗಲೂ ಜಿಲ್ಲೆಯಲ್ಲೇ ಹಲವು ಸರ್ಕಾರಿ ಕಾರ್ಯಕ್ರಮಗಳು ನಡೆದವು. ಆಗ ಯಾವ ಇಲಾಖೆಯಿಂದ ಹಣ ವಸೂಲಿ ಮಾಡಿದ್ರು? ಈಗ ಮಾತ್ರ ಏಕೆ ಆರೋಪಗಳ ಮಳೆ ಎಂದು ಪ್ರಶ್ನಿಸಿದರು.
ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪೂರ್ಣ ಜಿಲ್ಲೆಯ ಅಭಿವೃದ್ಧಿಗೆ ತೊಡಗಿಕೊಂಡಿದ್ದಾರೆ. ಇಂತಹ ಸಭೆ ಕಾರ್ಯಕ್ರಮಗಳಲ್ಲಿ ರೇವಣ್ಣ ಒಮ್ಮೆಯಾದ್ರೂ ಭಾಗವಹಿಸಿದ್ದಾರಾ? ಜನರ ಕಾಳಜಿ ಇದ್ರೆ ಸಚಿವರನ್ನ ಭೇಟಿ ಮಾಡುತ್ತಿದ್ರು. ಈಗ ಜಿಲ್ಲೆಯಲ್ಲಿ ತಮ್ಮ ವ್ಯಾಪಾರ ಇಳಿಮುಖವಾದ್ರಿಂದ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಎಸೆಯುತ್ತಿದ್ದಾರೆ ಎಂದು ಟೀಕಿಸಿದರು. ಇನ್ನು ಶಾಸಕ ಎಚ್ಪಿ ಸ್ವರೂಪ್ ಅವರ ರಾಜಕೀಯ ನಿಲುವುಗಳನ್ನ ಟಾರ್ಗೆಟ್ ಮಾಡಿ, ಸ್ವರೂಪ್ ಒಳ್ಳೆ ಹುಡುಗ, ಅವರ ಮನೆಯವರ ಬಗ್ಗೆ ಗೌರವ ಇದೆ, ಆದರೆ ಇತ್ತೀಚೆಗೆ ಅವರು ರೇವಣ್ಣ ಅವರ ಕೀಲುಗೊಂಬೆಯಂತಾಗಿದ್ದಾರೆ, ಕೀ ಕೊಟ್ಟಾಗ ಮಾತ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಎಂದು ಗರಂ ಆಗಿ ವ್ಯಂಗ್ಯವಾಡಿದರು. ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದಿಡ್ಗ ಭಾಗದ ಕೆರೆಗಳಿಗೆ ಏತ ನೀರಾವರಿ ಒದಗಿಸುವ ಭರವಸೆ ನೀಡಿದ್ರು. ಅದನ್ನು ಸರ್ಕಾರ ನಿಷ್ಠೆಯಿಂದ ಜಾರಿಗೆ ತಂದಿದೆ ಎಂದು ಪ್ರಶಂಸಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ, ಚನ್ನರಾಯಪಟ್ಟಣ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಈಗ ರೇವಣ್ಣ ಅವ್ರದ್ದು ಈಗ ನನಗೆ ಗೊತ್ತಿದೆ, ನಾನು ಪತ್ರ ಬರೆದಿದ್ದೆ. ಯೂನಿವರ್ಸಿಟಿ ಕಾಲೇಜಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಅಕ್ಕಪಕ್ಕದಲ್ಲಿ ಒಂದು 12 ಕೆರೆಗೂ ನೀರು ಆಗ್ತದೆ, 25 ಕೋಟಿ ಬೋರ್ಡ್ ಅಪ್ರೂವಲ್ ಆಗಿದೆ, ಚಂದ್ರರಾಯ ಸಮೇತ ಪತ್ರ ಬರೆದು ಅಲ್ಲಿ ಶಾಸಕರು ಅಲ್ಲಿ ಬರ್ತೀರಾ? ಕೂತ್ಕೊಂಡು ಮುಗಿಸ್ಬಿಡ್ತೀನಿ ಅಂದ್ರೆ ಬರ್ತೀರಾ? ನಮ್ಮ ಗ್ಯಾರಂಟಿ ಸಮಿತಿ ಅಲ್ಲಿ ಬರೋಕ್ಕೆ ಕೇಳಿದ್ರೆ ಲೇಟಾಗಿ ಬಂದವರು ನಮಗಿಂದ. ಬಾಬಾ ಪ್ರಾಧಿಕಾರದ ಅಧ್ಯಕ್ಷರು ಪರ್ಮಿಷನ್ ಲೇಟಾಗಿದೆ. ಪರ್ಮಿಷನ್ ಈ ಕಡೆ ಇಲ್ಲ ನಮ್ಮ ಮೂರ್ತಿ ಅಂತೇಳಿ ಪ್ರಾಧಿಕಾರದ ಅಧ್ಯಕ್ಷರು, ಪ್ರಕಾಶ್ ಅಂತ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ತಾಲೂಕು. ಇನ್ನೂ ಒಂದು ಸ್ವಲ್ಪ ಕಾಲಕ್ಕೆ ಕೂಡಿ ಬರ್ಬೇಕಣ್ಣ. ಒಂದೇ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ನಮ್ಮ ಹಾಸನ ಕ್ಷೇತ್ರಕ್ಕೆ. ಜೊತೆಗೆ ನಾಳೆ CM DCM ಎಲ್ಲ ಬರ್ತಾ ಇದ್ದಾರೆ. ನಾವು ಹಿಂದೆ ಮಾಡಿದ ಕೆಲಸನ ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗ ನಮ್ಮ ರೇವಣ್ಣರು ಸ್ವರೂಪ್ಗೆ ಏನಾಯ್ತು ಪಾಪ, ಸ್ವರೂಪ್ ಒಳ್ಳೋರು ಯಾವಾಗಲೂ ಹಾಸನ ಅಷ್ಟು ಚೆನ್ನಾಗಿ ನಡೀತು ಅಂತ ಮಾಡ್ತಾ ಇರ್ತಾರೆ. ರೇವಣ್ಣರು ಕೀ ಕೊಟ್ಟಾಗ ಈಗ ಗೊಂಬೆಗಳು ಕೀ ಕೊಟ್ಬಿಡ್ತಾರಲ್ಲ, ಹಂಗೆ ಆಗ್ಬಿಟ್ಟು ಗಿರಿಗಿರಿ ಅಂತ ಈ ಟ್ರೈನಲ್ಲಿ ಸುತ್ತೋದು, ಮಕ್ಕಳಾಟ ಆಡ್ತದೆ. ಹಂಗೆ ನಮ್ಮ ಸ್ವರೂಪ್ ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಬಗ್ಗೆ ಆಗಲಿ ಅವ್ರ ಬಗ್ಗೆ ನಾವು ಯಾವತ್ತೂ ಅಗೌರವ ಮಾತಾಡೋಲ್ಲ. ಅವ್ರಿಗೆ ಒಂದೊಂದು ಸತಿ ನಮ್ಮ ರೇವಣ್ಣರು ಕೀ ಕೊಡ್ತಾರೆ. ಮತ್ತು ನಮ್ಮ ಮಕ್ಕಳು ಸಣ್ಣ ಹುಡುಗರು ಈಗ ಬರ್ತಾಯಿಲ್ಲ ಜಾತ್ರೆಯಲ್ಲಿ 30 ರೂಪಾಯಿ ತಗೊಂಡು ಕೀ ಕೊಟ್ಟರೆ ಆಗ್ಬಿಡ್ತದೆ. ಹಂಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬೇಕಾದ್ರೆ ನಾನು ದಾಖಲೆ ಸಮೇತ ನಾನು ಬಂದಿಲ್ಲ ಈ ನಮ್ಮ ಹಾಸನಿಗೆ. ನೆಕ್ಸ್ಟ್ ಇನ್ನೊಂದು ವಾರದಲ್ಲೇ ಬಂದು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ. ನಾನು ಮಾಜಿ MLC ಆಗಿದ್ದೇನೆ. ಪ್ರತಿ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯ ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತೀನಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ತುಂಬುವ ಮಹತ್ವಾಕಾಂಕ್ಷಿ ಯೋಜನೆಗೆ ಗೊರೂರಿನಲ್ಲಿರುವ ಹೇಮಾವತಿ ಅಣೆಕಟ್ಟಿನ 530 ಎಕರೆ ಪಾಳು ಪ್ರದೇಶದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಿಸಲು ಸರ್ಕಾರದಿಂದ 200 ಕೋಟಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ GR ಹೇಮರಾಜ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹೇಮಾವತಿ ಜಲಾಶಯ ಯೋಜನೆ ಆರಂಭವಾಗಿ ಈಗಾಗಲೇ 60 ವರ್ಷಗಳಾದರೂ ಅಣೆಕಟ್ಟಿನ ಮುಂಭಾಗ ಮತ್ತು ಹಿನ್ನೀರಿಗೆ ಬಳಸಿ ಸರ್ಕಾರ ಸ್ವಾಧೀನಪಡಿಸಿಕೊಂಡ ಸುಮಾರು 750 ಎಕರೆ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜರುಗುತ್ತಿರುವುದು ಸ್ಥಳೀಯರಲ್ಲಿ ಅಸಮಾಧಾನ ಮೂಡಿಸಿದೆ. ಇದೇ ಉದ್ದೇಶಕ್ಕಾಗಿ 2023 ಡಿಸೆಂಬರ್ 14ರಂದು ಗೊರೂರಿನ ಹೇಮಾವತಿ ಜಲಾಶಯ ಯೋಜನಾ ಕಚೇರಿ ಎದುರು ಜನರು ಶಾಂತಿಯುತ ಪ್ರತಿಭಟನೆ ನಡೆಸಿ ಸರ್ಕಾರ ತಕ್ಷಣ ಕ್ರಮಕ್ಕೆ ಬರಬೇಕೆಂದು ಒತ್ತಾಯಿಸಲಾಗಿತ್ತು ಎಂದರು. ಅಣೆಕಟ್ಟಿನಿಂದ ಪಡೆದ ಭೂಮಿಯಲ್ಲಿ ಇಂದು 530 ರಿಂದ 730 ಎಕರೆ ಪ್ರದೇಶ ಪಾಳು ಬಿದ್ದಿದ್ದು ಗಿಡಗಂಟೆಗಳಿಂದ ಆವೃತವಾಗಿದೆ. ಜಿಲ್ಲೆಯ ಹೆಮ್ಮೆ ತಾಣವಾಗಬೇಕಾದ ಗೊರೂರು ಅಣೆಕಟ್ಟಿನ ಸೌಂದರ್ಯ ಹಾಳಾಗಿರೋ ಸ್ಥಿತಿ ಜನರನ್ನ ಬೇಸರಗೊಳಿಸಿದೆ. ಹೇಗಿರುವಾಗ ಕೆಆರ್ಎಸ್ ಬೃಂದಾವನ ಮಾದರಿಯಲ್ಲಿ ಇಲ್ಲಿ ಪ್ರವಾಸೋದ್ಯಮ ಕೇಂದ್ರ, ಉದ್ಯಾನವನ, ಸಂಗೀತ ಕಾರಂಜಿ, ಸಸ್ಯೋದ್ಯಾನ, ಪಾದಾಚಾರಿ ಮಾರ್ಗ, ಮಿನಿ ಅಕ್ವೇರಿಯಂ, ಮಕ್ಕಳ ಉದ್ಯಾನ, ಪ್ರಕೃತಿ ಸಂಗ್ರಹಾಲಯ ಮುಂತಾದ ಸೌಲಭ್ಯಗಳೊಂದಿಗೆ ಹೇಮಾವತಿ ಬೃಂದಾವನ ಅಭಿವೃದ್ಧಿ ಮಾಡಿದಲ್ಲಿ ಹಾಸನ ಜಿಲ್ಲೆಯ ಆಕರ್ಷಣೆಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು. ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಹೇಮಾವತಿ ನದಿ ಜಿಲ್ಲೆಯ ಜೀವನಾಡಿ, ಅಣೆಕಟ್ಟಿನ ಸುತ್ತಲಿನ ಭೂಮಿಯನ್ನ 100 ವರ್ಷಗಳ ವೀಕ್ಷಣೆಯೊಂದಿಗೆ ಅಭಿವೃದ್ಧಿಪಡಿಸಿದರೆ ಹಾಸನ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಹೊಸ ಗುರುತನ್ನ ಪಡೆಯಲಿದೆ ಎಂದರು. ಈ ಯೋಜನೆ ಜಾರಿಗೆ ಬಂದರೆ ಸ್ಥಳೀಯರಿಗೆ ಉದ್ಯೋಗಾವಕಾಶ, ವ್ಯಾಪಾರಸ್ಥರಿಗೆ ಚಟುವಟಿಕೆ, ಜಿಲ್ಲೆಗೆ ಪ್ರವಾಸಿಗರ ಪ್ರವಾಹ ಮತ್ತು ಐತಿಹಾಸಿಕ ಪ್ರದೇಶಕ್ಕೆ ಹೊಸ ಚೈತನ್ಯ ಸಿಗಲಿದೆ ಎಂದು ಜನರು ನಿರೀಕ್ಷೆ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಿಂಗರಾಜ್, ಉಪಾಧ್ಯಕ್ಷ ಮಲ್ಲೇಶ್, ಆನಂದ್, ಜಯಂತ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಆಗಮಿಸುವಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋರಾಟ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಮೂಲ ಬೇಡಿಕೆ ಏನು ಅಂತ ಅಂದರೆ
ಹಾಸನ ಜಿಲ್ಲೆಯಲ್ಲಿ ಗೊರೂರು ಒಂದು ಪ್ರೇಕ್ಷಣೀಯ ಕೇಂದ್ರ ಬಿಂದು ಸ್ಥಳ. ಇಲ್ಲಿ ಸಾವಿರಾರು ಎಕರೆಗಳನ್ನ ರೈತರು ಭೂಮಿ ಕಳ್ಕೊಂಡು ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ 60 ವರ್ಷಗಳಾಗಿದೆ. ಆ ನಿರ್ಮಾಣದ ಜಾಗಕ್ಕೆ 750 ಎಕರೆ ಭೂಮಿಯನ್ನು ರೈತರಿಂದ ಪಡ್ಕೊಂಡಂಥ ಸರ್ಕಾರಗಳು ಇದುವರೆಗೆ 530 ಎಕರೆ ಜಾಗ ಹೇಮಾವತಿಯ ಅಣೆಕಟ್ಟೆ ಮುಂಭಾಗದಲ್ಲಿ ಖಾಲಿ ಉಳ್ಕೊಂಡಿದೆ. ನಮ್ಮ ಬೇಡಿಕೆ ಏನಪ್ಪ ಅಂತ ಅಂದರೆ, ಇಲ್ಲಿವರೆಗೂ ಭಾಳಷ್ಟು ಸರ್ಕಾರಗಳು ಆಡಳಿತ ಆಳ್ಕೊಂಡು ಬಂದಿದ್ದಾರೆ. ಆದರೆ ಗೊರೂರಿನ ಹಾಸನ ಜಿಲ್ಲೆಯ ಹೇಮಾವತಿ ಅಣೆಕಟ್ಟೆ ತಾಣವನ್ನು KRS ಮಾದರಿ ಬೃಂದಾವನವನ್ನು ಮಾಡಿ ಅಂತ ಹೇಳಿ ಭಾಳಷ್ಟು ಸಲ, ಒಂದು 4-5 ಸಲ ನಾವು ಪ್ರೆಸ್ ಮೀಟು ಮಾಡಿದ್ದೀವಿ, ಸ್ಟ್ರೈಕು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಕಚೇರಿಗೂ ಕೂಡ ಹೋಗಿ ಮನವಿಯನ್ನು ತಲುಪಿಸಿದ್ವಿ. ಪಟ್ಟಣದ ಸುಮುಖ ರೆಸಿಡೆನ್ಸಿಯಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನೂತನ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಕಸಾಪ ಪ್ರಧಾನ ಕಾರ್ಯದರ್ಶಿ ಬೊಮ್ಮೇಗೌಡರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಹೊಯ್ಸಳ ನಾಡು ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ನಾಡಾಗಿದ್ದು, ಈ ಪ್ರದೇಶವು ಅನೇಕ ಗಣ್ಯ ಕಲಾವಿದರ ಜನ್ಮಸ್ಥಳವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಯುವ ಪೀಳಿಗೆಗೆ ನಾದಸ್ವರ, ಡೋಲು, ತಾಳ, ಮದ್ದಳೆ ಸೇರಿದಂತೆ ನಮ್ಮ ಸಾಂಪ್ರದಾಯಿಕ ಕಲೆಯನ್ನು ಪರಿಚಯಿಸಿ ಬೆಳೆಸುತ್ತಿರುವ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಸೇವೆ ಶ್ಲಾಘನೀಯವಾದುದು ಎಂದು ಪ್ರಶಂಸಿಸಿದರಲ್ಲದೆ, ಸಂಸ್ಕೃತಿ ಮತ್ತು ಕಲೆಗಳ ಸಂರಕ್ಷಣೆ ಸಮಾಜದ ಜವಾಬ್ದಾರಿಯಾಗಿದ್ದು, ಯುವಕರಲ್ಲಿ ಪ್ರತಿಭೆ ಬೆಳೆಸುವ ಕಾರ್ಯವನ್ನು ಟ್ರಸ್ಟ್ ನಿರಂತರವಾಗಿ ಮಾಡುತ್ತಿರುವುದು ಪ್ರೋತ್ಸಾಹಾರ್ಹ ಎಂದರು. ನಂತರ ಮಾತನಾಡಿದ ಸಮಾಜ ಸೇವಕ ಬಿಎಂ ಸಂತೋಷ್ ಅವರು, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ನಮ್ಮ ಪಟ್ಟಣದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕಾರ್ಯ ಮಾಡುತ್ತಿದೆ. ಇಂದಿನ ವೇಗದ ಯುಗದಲ್ಲಿ ಸಾಂಪ್ರದಾಯಿಕ ವಾದ್ಯಗಳು, ಜನಪದ ನೃತ್ಯಗಳು, ನಾದಸ್ವರ, ಡೋಲುಗಳಂತಹ ಕಲೆಗಳು ಮರೆಯಾಗದಂತೆ ಯುವ ಪೀಳಿಗೆಗೆ ತರಬೇತಿ ನೀಡಿ ಅವರನ್ನ ವೇದಿಕೆಗೆ ತರುತ್ತಿರುವುದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಸಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ನಂತರ ಮಂಗಳವಾದ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಹಲವಾರು ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು, ಈ ವರ್ಷವೂ ವಿಶೇಷ ಕಾರ್ಯಕ್ರಮ ಆಯೋಜಿಸಲು ಸಿದ್ದತೆ ಮಾಡಿಕೊಂಡಿದ್ದು, ಸಾಹಿತ್ಯ ಪರಿಷತ್ಗೆ ನನ್ನದೊಂದು ಮನವಿ ಏನೆಂದರೆ, ಹೊಯ್ಸಳ ಉತ್ಸವ ಮಾಡದ ಹಿನ್ನೆಲೆ ಶಿಲ್ಪಕಲೆ, ಸಾಹಿತ್ಯ ಕ್ಷೇತ್ರ ತವರೂರಾದ ಇಲ್ಲಿ ತ್ಯಾಗರಾಜರ, ಪುರಂದರದಾಸರ ಮತ್ತು ಕನಕದಾಸರ ಮಹೋತ್ಸವವನ್ನು ಈ ಬಾರಿ ವಿಶೇಷವಾದ ನಾದಸ್ವರದ ವಿದ್ವಾಂಸರಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್, ಬೇಲೂರು. ಈ ವರ್ಷವನ್ನು ಕೂಡ ವಾರ್ಷಿಕ ಪಂಚಾಂಗವನ್ನು ಬಿಡುಗಡೆ ಮಾಡ್ತಾಯಿದ್ವಿ. ನಮ್ಮದು ಸಣ್ಣ ಟ್ರಸ್ಟು, ನಾವು 5 ಜನ ಸದಸ್ಯರು ಮಾತ್ರ ಇದ್ವಿ. ಆ ಒಂದು ಟ್ರಸ್ಟಿನ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. ಈ ವರ್ಷನೇ ಕಡಿಮೆ ಆಗಿದ್ದು, ಕೆಲವೊಂದು ಸಮಸ್ಯೆಗಳಿದ್ದಿಂದ ಆಗಿರಲಿಲ್ಲ. ಈಗ ಪ್ರತಿ ವರ್ಷ ನಾವು ಶಾಲೆಯಲ್ಲಿ ಮಕ್ಕಳಿಗೊಂದು ಏನಾದ್ರು ಒಂದು ಕೊಡುಗೆ ಕೊಡೋದ್ರ ಮೂಲಕ ಸರ್ಕಾರಿ ಶಾಲೆ ಉಳಿಸೋ ನಿಟ್ಟಿನಲ್ಲಿ ನಾವು ಸೇವೆನ ಭಾಳಷ್ಟು ಹೆಚ್ಚು ಮಾಡ್ಕೊಂಡು ಬಂದಿದ್ವಿ ಇಲ್ಲಿವರೆಗೂ. ಅದೇ ರೀತಿ ಈ ಬಾರಿಯೂ ಕೂಡ ನಾವು ಶಾಲೆ ಭೇಟಿ ಕೊಡ್ತೀವಿ, ಅದು ಸ್ವಲ್ಪ ತಡ ಆಗುತ್ತೆ. ಅದರಂತೆ ಈ ವರ್ಷ ಕೂಡ ನಾವು ಸಾಕಷ್ಟು ಯೋಜನೆಗಳನ್ನು 2026ರಲ್ಲಿ ಹಮ್ಮಿಕೊಂಡಿದ್ದೀವಿ. ಬೀರನಹಳ್ಳಿ ಕೆರೆ ಬಳಿ ಇರುವ ಬಡವರ ನಿವೇಶನ ವಿಚಾರದಲ್ಲಿ 18 ವರ್ಷಗಳ ಕಣ್ಣೀರಿಡುವಂತಾಗಿದ್ದು, ರಾಜಕೀಯ ದ್ವೇಷಕ್ಕೆ 75 ಮನೆಗಳ ಕುಟುಂಬಗಳು ಬೀದಿಪಾಲಾಗಿದೆ. ನ್ಯಾಯಕ್ಕಾಗಿ ಆಮರಣಂತ ಉಪವಾಸ ಮಾಡೋದಾಗಿ ತೀರ್ಮಾನಿಸಿದ್ದೇವೆ ಎಂದು ನೊಂದ ನಿವಾಸಿಗಳಾದ ಕಮಲಾ ಮತ್ತು ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ದೇಶದಲ್ಲಿ ಮಹಿಳೆಯರ ಸಾವಿಗೆ ಪ್ರಮುಖ ಕಾರಣವಾಗಿರುವ ಕಾಯಿಲೆಗಳಲ್ಲಿ ಗರ್ಭಕಂಠ ಕ್ಯಾನ್ಸರ್ ಮೊದಲನೇ ಸಾಲಿನಲ್ಲಿ ನಿಂತಿದೆ ಎಂದು ಮಾಹಿತಿ ನೀಡಿದರು. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ 9 ರಿಂದ 15 ವರ್ಷದ ಒಳಗಿನ ಬಾಲಕಿಯರಿಗೆ HPV ಲಸಿಕೆ ನೀಡಿದರೆ ಈ ರೋಗವನ್ನು 90% ತಡೆಗಟ್ಟಬಹುದು ಎಂಬುದನ್ನು ಅವರು ಒತ್ತಿ ಹೇಳಿದರು. ಭಾರತದ ವೈದ್ಯಕೀಯ ಸಂಸ್ಥೆಯು ಇದೇ ಶಿಫಾರಸು ಮಾಡಿರುವುದನ್ನು ಅವರು ಸ್ಮರಿಸಿದರು. ಈ ಸಂದರ್ಭ ಸಿಕ್ಕಿಂ ರಾಜ್ಯ ಕೈಗೊಂಡಿರುವ ಮಾದರಿಯನ್ನು ಉಲ್ಲೇಖಿಸಿದ ಅವರು, ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್ ಅವರು 2026ರ ಏಪ್ರಿಲ್ನಿಂದ ರಾಜ್ಯದ ಎಲ್ಲಾ ಬಾಲಕಿಯರಿಗೆ ಉಚಿತ HPV ಲಸಿಕೆ ನೀಡೋ ನೀತಿಯನ್ನ ಜಾರಿಗೆ ತರಲು ಘೋಷಿಸಿದ್ದಾರೆ. ಇದು ಆರೋಗ್ಯಾಭಿವೃದ್ಧಿಯ ಆದರ್ಶಪೂರಿತ ಹೆಜ್ಜೆ. ಇದೇ ಮಾದರಿಯನ್ನ ಕರ್ನಾಟಕ ಅನುಸರಿಸಬೇಕೆಂದು ಅಭಿಪ್ರಾಯಪಟ್ಟರು. ಮುಖ್ಯಮಂತ್ರಿ ಅವರು ನಾಳೆ ಹಾಸನ ಜಿಲ್ಲೆಗೆ ಆಗಮಿಸುತ್ತಿರುವುದನ್ನು ಗಮನಿಸಿ ಜಿಲ್ಲೆಯ ಎಲ್ಲ ಪಕ್ಷಗಳ ಶಾಸಕರು ಒಗ್ಗಟ್ಟಿನಿಂದ ಈ ವಿಷಯವನ್ನ ಸಿಎಂ ಗಮನಕ್ಕೆ ತಂದು ತ್ವರಿತ ನಿರ್ಧಾರ ಕೈಗೊಳ್ಳುವಂತೆ ಮನವಿ ಮಾಡಬೇಕು ಎಂದರು. ಕಳೆದ 5 ತಿಂಗಳಲ್ಲಿ ಆಲೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ 6 ಉಚಿತ HPV ಲಸಿಕಾ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಅನೇಕ ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಅರ್ಕಲ್ಗೂಡಿನಲ್ಲಿ AT ರಾಮಸ್ವಾಮಿಯವರ ನೇತೃತ್ವದಲ್ಲಿ 3,000ಕ್ಕೂ ಹೆಚ್ಚು ಬಾಲಕಿಯರಿಗೆ ಉಚಿತ ಲಸಿಕೆ ನೀಡಿರುವ ಮಹತ್ವದ ಸೇವೆಯನ್ನ ಅವರು ವಿಶೇಷವಾಗಿ ಶ್ಲಾಘಿಸಿದರು. ಇಂತಹ ಮಾರಣಾಂತಿಕ ರೋಗವನ್ನು ತಡೆಯಲು ಲಸಿಕಾಕರಣವೇ ಅತ್ಯಂತ ಪರಿಣಾಮಕಾರಿ ಆಯುಧ. ಇದನ್ನು ಜನ ಚಳುವಳಿಯಾಗಿ ಪರಿವರ್ತಿಸುವುದು ನಮ್ಮೆಲ್ಲರ ಸಂಯುಕ್ತ ಜವಾಬ್ದಾರಿ ಎಂದು ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ರಾಧಮ್ಮ ಜನಸ್ಪಂದನ ವೇದಿಕೆ ನಿರ್ದೇಶಕ ಸಾಗರ್ ಮತ್ತು ಸೋಮಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಇದ್ದಾರೆ ಅಂತ ಅಲ್ಲೆಲ್ಲ ನಾವು ಹೋಗಿ ತುಂಬ ಕಷ್ಟಪಟ್ಟು ಎಲ್ಲರ ಹತ್ರ ಕಾಲು ಹಿಡಿದ್ರು, ಕೈ ಭಿಕ್ಷೆ ಬೇಡ್ದಾಗ ಬೇಡಿದ್ವಿ. ಎಲ್ಲರೂ ಒಂದು ಮನೆ ಮಾಡಿಕೊಡಿ ಸರ್ ಅಂತ. ನಮ್ಮ ಕಷ್ಟಕ್ಕೆ ಯಾವ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ನಮ್ಮ ಪರಿಸ್ಥಿತಿನ ಅವರಿಗಾಗಿದ್ದರೆ ಅವ್ರು ಏನು ಮಾಡ್ತಿದ್ರು? ನಮಗಿರೋಕ್ಕೂ ಒಂದು ಮನೆ ಸ್ಥಳ ಇಲ್ದಲೇ ಈಗ ಅನಾಥರಾಗಿದ್ವಿ. ನಮ್ಮ ಮಕ್ಕಳ ಕಟ್ಟಲು ಬೀದಿ ಪಾಲಾಗಿದ್ವಿ. 18 ವರ್ಷಗಳ ಕಾಲದಲ್ಲಿ ನಮಗೆ ಯಾವ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿಲ್ಲ. ಕಷ್ಟನ ನಮ್ಮ ಕಣ್ಣೀರು ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಕೇಳಿದರೆ ಅಲ್ಲಿ ಹೋಗಿ ಯಾವ ಆಫೀಸಿಗೆ ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಇನ್ನೊಂದು ಆಫೀಸಿಗೆ ಹೋಗಿ ಕೇಳಿದಾಗ ನಮಗೆ ಸಂಬಂಧಪಟ್ಟಿಲ್ಲ ಹೋಗಿ ಅಂತಾರೆ. ನಾವು ಯಾರ ಹತ್ರ ಹೋಗಿ ಕೇಳೋಣ? ಯಾವ ಅಧಿಕಾರಿಗಳು ನಮಗೆ ಸಹಾಯ ಮಾಡ್ತಾರೆ ಅಂತ ಕೇಳೋಣ? ಹೊಡೆದಾಕಿರೋರು ಯಾರು ಅಂತ ಕಣನ? 18 ವರ್ಷಗಳ ಕಾಲದಲ್ಲಿ ಯಾವ್ದು ರಾಜಕೀಯದರಿದ್ದರು ಅವ್ರುಗಳು ಹೊಡೆದಾಕಿದ್ದಾರೆ. ಸರ್ಗಳು, DC ಆಫೀಸರು ಅವರು ಇವರೆಲ್ಲ ಸೇರ್ಕೊಂಡು ಹೊಡೆದಾಕಿರೋದು ಆ ಸ್ಥಳನ. ಯಾರು ಕೇಳಿದ್ರೆ ನಮಗೆ ಸಂಬಂಧಪಟ್ಟಲ್ಲ ಅಂತ ಕೇಳ್ತಾರೆ. ನಾವು ಯಾರ ಹತ್ರ ಹೋಗಿ ಕೇಳೋಣ ಹೇಳಿ? ನಮಗೆ ಯಾರು ನಮಗೆ ಮನೆ ಕೊಡೋರು? ಒಂದು ಸೈಟ್ ಕೊಟ್ಟರೆ ನಾವು ಹೆಂಗೋ ಗುಡಿಸ್ಲಾಕೊಂಡು ಜೀವನ ಮಾಡ್ತೀವಿ. 2 ಮಕ್ಕಳು ನೋಡ್ಕೊಂಡು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇಷ್ಟಕ್ಕೆ ನಾವು ಅಧಿಕಾರಿಗಳ ಹತ್ರ ಕೇಳಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜಿಲ್ಲಾಡಳಿತ ಹಲವು ವರ್ಷಗಳಿಂದ ಗಂಭೀರವಾಗಿರುವ ದಲಿತ ಮತ್ತು ಪೌರಕಾರ್ಮಿಕರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲವಾಗಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡ ಕೃಷ್ಣದಾಸ್ ಏಕಾಂಗಿ ಧರಣಿ ನಡೆಸಿ ತಮಟೆ ಬಾರಿಸುವುದರ ಮೂಲಕ ಗಮನ ಸೆಳೆದರು. ಇದೇ ವೇಳೆ ಹಿರಿಯ ಮುಖಂಡ ಕೃಷ್ಣದಾಸ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸ್ವಾತಂತ್ರ್ಯಕ್ಕೆ 78 ವರ್ಷಗಳಾದರೂ ದಲಿತರು ಸಮಾಜದ ಪ್ರಧಾನ ವಾಹಿನಿಯಿಂದ ದೂರವಿದ್ದು ಶೋಷಿತರ ಏಳಿಗೆಗೆ ಬೇಕಾದ ಸೂಕ್ತ ಕ್ರಮಗಳು ಇನ್ನೂ ಜಾರಿಗೆ ಬರದೇ ಇರುವುದು ದುರಂತ ಎಂದು ಹೇಳಿದರು. ಹಾಸನ ತಾಲೂಕು ಸುತ್ತಲಿನ 9ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಜೀತಕ್ಕಿದ್ದ ಸುಮಾರು 21 ಕುಟುಂಬಗಳಿಗೆ ಜಮೀನು ನೀಡುವಂತೆ ದಲಿತ ಸಂಘಟನೆಗಳು 30 ರಿಂದ 40 ವರ್ಷಗಳಿಂದಲೂ ಹೋರಾಟ ನಡೆಸಿದರೂ ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಜರುಗದೆ ಜೀತ ವಿಮುಕ್ತರ ಪುನರ್ವಸತಿ ಕನಸು ಕುಸಿದಂತಾಗಿದೆ. ಈ ಜೀತ ವಿಮುಕ್ತರಲ್ಲಿ 6-7 ಜನರು ಜಮೀನು ಸಿಗದೆ ಮೃತಪಟ್ಟಿದ್ದು, ಉಳಿದ ಕುಟುಂಬಗಳು ಜಿಲ್ಲಾಧಿಕಾರಿ ಕಚೇರಿಗೆ ಸತತ ಧಾವಿಸುತ್ತಿದ್ದರೂ ನ್ಯಾಯ ಸಿಗದೆ ನಿರಾಶರಾಗಿವೆ ಎಂದು ದೂರಿದರು. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 200 ಪೌರಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು, ಮೂಲ ವಸತಿ, ಆರೋಗ್ಯ, ಸುರಕ್ಷಾ ಸೌಕರ್ಯಗಳಿಲ್ಲದೆ ದುಡಿಯುವ ಪರಿಸ್ಥಿತಿ ಮುಂದುವರೆದಿದೆ. ಕಳೆದ 6 ವರ್ಷಗಳ ಹಿಂದೆ ಮೊದಲ ಹಂತದಲ್ಲಿ 41 ಫಲಾನುಭವಿಗಳಿಗೆ ಗೃಹ ನಿರ್ಮಾಣ ಕೈಗೊಂಡರೂ ಕಾಮಗಾರಿ ಅರ್ಧದಲ್ಲೇ ನಿಂತು ಇಂದು ಅವ್ಯವಸ್ಥೆಗೆ ಗುರಿಯಾಗಿದೆ. ಎರಡನೇ ಹಂತದಲ್ಲಿ ಪೌರಕಾರ್ಮಿಕರಿಗೆ ವಸತಿ ಕಲ್ಪಿಸಲು ಸರ್ವೆ ನಂಬರ್ 273 ಹಾಗೂ ಸರ್ವೆ ನಂಬರ್ 103 ಜಮೀನು ಕಾಯ್ದಿರಿಸಿದ್ದು, ನಗರ ಪಾಲಿಕೆಯಿಂದ ಪ್ರಸ್ತಾವನೆ ಸಲ್ಲಿಸಿದ್ರೂ ಜಿಲ್ಲಾಡಳಿತ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಗಂಭೀರ ಆರೋಪಿಸಿದರು. ಕಂದಾಯ ಇಲಾಖೆ ರೈತರಿಗೆ ಪೋಡಿ ದುರಸ್ತಿ ಕಾರ್ಯ ಮಾಡುತ್ತಿರುವಾಗ ದಲಿತರ ಇನಾಮು ಜಮೀನಿಗೆ ಕುಳುವಾಡಿಕೆ ದಾಖಲೆಗಳು ಲಭ್ಯವಿಲ್ಲ ಎಂದು ಹೇಳೋ ವಿಚಾರ ಪ್ರಶ್ನೆಗೆ ಒಳಗಾಗಿದೆ. ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗಳ ರೆಕಾರ್ಡ್ ರೂಂಗಳಿಂದ ದಲಿತರ ಜಮೀನಿನ ಮೂಲ ದಾಖಲೆಗಳು ಕಾಣೆಯಾಗಿರುವುದು ನಿಖರ ಪರಿಶೀಲನೆಗೆ ಒಳಪಡಬೇಕೆಂದು ಆಗ್ರಹಿಸಿದರು. ಚನ್ನರಾಯಪಟ್ಟಣ, ಹಾಸನ ನಗರ ಹಾಗೂ ಅರ್ಕಲ್ಗೂಡು ಠಾಣೆಗಳ ಪಿಎಸ್ಐಗಳಾದ ಮಲ್ಲಪ್ಪ, ಪ್ರಿಯಾಂಕಾ ಮತ್ತು ಕಾವ್ಯ ಅವರು ದಲಿತ ಮುಖಂಡರಿಗೆ ಅವಾಚ್ಯವಾಗಿ ನಿಂದಿಸೋದು, ದೂರು ಸ್ವೀಕರಿಸಲು ನಿರಾಕರಿಸೋದು, ಠಾಣೆಗೆ ಬರಬಾರದೆಂದು ಬೆದರಿಸುವುದು ಸೇರಿದಂತೆ ಗಂಭೀರ ಆರೋಪಗಳಿವೆ. ಎಸ್ಸಿ/ಎಸ್ಟಿ ದೌರ್ಜನ್ಯ ನಿಯಂತ್ರಣ ಅಧಿನಿಯಮದ ಅಡಿ ತಕ್ಷಣ ಪ್ರಕರಣ ದಾಖಲಿಸಿ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಲಾಗಿದೆ ಎಂದರು. ಹಾಸನದ ಎನ್ಆರ್ ಸರ್ಕಲ್ನಲ್ಲಿ ನರಸಿಂಹರಾಜ ಒಡೆಯರ್ ಪ್ರತಿಮೆ ಸ್ಥಾಪನೆ, ಬಿಟ್ಟಗೌಡನಹಳ್ಳಿ ಸ್ಮಶಾನದ ಅಭಿವೃದ್ಧಿ, ಪೌರಕಾರ್ಮಿಕರ ವಸತಿ ನಿರ್ಮಾಣಕ್ಕೆ 2ನೇ ಹಂತದ ಕಾಮಗಾರಿ ತಕ್ಷಣ ಪ್ರಾರಂಭ, ಮೊದಲ ಹಂತದ 41 ಮನೆಗಳ ಸ್ವಾಧೀನ ಪತ್ರ ತಕ್ಷಣ ವಿತರಣೆಗೆ ಕ್ರಮ, ಸಾರ್ವಜನಿಕರ ಬೆಂಬಲಕ್ಕೆ ಮನವಿ ಮಾಡಿದ್ರು. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಜಿಲ್ಲಾಡಳಿತದ ಮೇಲೆ ಒತ್ತಡ ಕಲ್ಪಿಸುವುದು ನಮ್ಮ ಕರ್ತವ್ಯ. ದಲಿತ ಪೌರಕಾರ್ಮಿಕರ ಹಕ್ಕು ರಕ್ಷಣೆಗೆ ನಾವೆಲ್ಲರೂ ಧರಣಿಯಲ್ಲಿ ಒಗ್ಗೂಡಬೇಕೆಂದು ಕೃಷ್ಣದಾಸ್ ಅವರು ಕರೆ ನೀಡಿದರು. ಸಿಎಂ ಹಾಸನಕ್ಕೆ ಬರುವ ಒಳಗೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಕೃಷ್ಣದಾಸ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾನು ಏಕಾಂಗಿಯಾಗಿ ಧರಣಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾನು ಸುಮಾರು 4-5 ಬಾರಿ ಇದೇ ಜಾಗದಲ್ಲಿ ದಲಿತರ ಸಮಸ್ಯೆಗಳನ್ನ ಕುರಿತು, ಹಲವಾರು ಸಮಸ್ಯೆಗಳನ್ನ ಕುರಿತು ಇಲ್ಲಿ ನೂರಾರು ಜನರ ಜೊತೆ ಇಲ್ಲಿ ಧರಣಿ ಮಾಡಿದ್ದೀನಿ. ಆದರೆ ಇಲ್ಲಿವರೆಗೂ ಕೂಡ ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಮ್ಮ ದಲಿತರ ಸಮಸ್ಯೆಗಳನ್ನ ಕನಿಷ್ಠ ಅಡ್ರೆಸ್ ಮಾಡಿಲ್ಲ. ಇದರಿಂದ ನಮಗೆ ತುಂಬ ನೋವಾಗಿದೆ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ, ಮೊದಲು ಮುಖ್ಯಮಂತ್ರಿಗಳೇ, ನಿಮ್ಮ ಬಗ್ಗೆ ಗೌರವ ಇದೆ, ಮೊದಲು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೆಜ್ಜೆಯನ್ನು ಕಡಿದು ರೈತ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತೊಗರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತೊಗರನಹಳ್ಳಿ ಗ್ರಾಮದ 59 ವರ್ಷದ ರುದ್ರಶೆಟ್ಟಿ ಮೃತಪಟ್ಟ ರೈತರಾಗಿದ್ದಾರೆ. ಜಾನುವಾರುಗಳಿಗೆ ಮೆಕ್ಕೆಜೋಳ ಕೊಯ್ದುಕೊಂಡು ಬರುವಾಗ ಹೆಜ್ಜೆಯನ್ನು ದಾಳಿ ಮಾಡಿದ ಹಿನ್ನೆಲೆ ತಪ್ಪಿಸಿಕೊಳ್ಳಲು ರುದ್ರಶೆಟ್ಟಿ ಯತ್ನಿಸಿದರೂ ಬಿಡದ ಹೆಜ್ಜೆಯನ್ನು ನೊಣಗಳ ಕಡಿತದಿಂದ ತೀವ್ರ ಅಸ್ವಸ್ಥಗೊಂಡಿದ್ದ ರೈತನನ್ನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಪತ್ನಿ ಮಂಜುಳಾ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರುದ್ರಶೆಟ್ಟಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್ ಆಲೂರು. ಏನು ಕಡ್ದಿದ್ದೆ ಒಂದು ನವಕನಪ್ಪ ಬಕ್ಕನೆ ಹಸ್ರಿಗೆ ಕೈಕ್ಯಂದ್ರು ಆಂಬ್ಲೆನ್ಸ್ ಬತ್ತು ಕರ್ಕೊಂಡ್ಬಂದೆ. ಅಪ್ಪ ಅಯ್ಯೋ ನನ್ನ ದೇವ್ರಿಲ್ದೆ ನನ್ನ ಮನೆಗೆ ಹೆಂಗೋಲಪ್ಪ, ನನ್ನ ದೇವ್ರಿಲ್ದೆ ಹೆಂಗೋಲು ದೇವ್ರೇ. ಅಪ್ಪ ನನ್ನ ದೇವರು ನನ್ನ ಬಿಟ್ಟು ಅಪ್ಪ ಹೆಂಗೆ ವಾ. ಅಯ್ಯೋ ಮಂಜು, ಅಯ್ಯೋ ಒಳಗೆ ಇದೆಯಲ್ಲೇ ಅನ್ನೋದು ಕಾಣವ್ವ, ಯಾರವ್ವ ನನ್ನ ಹಂಗನ್ನೋರು ಅವ್ವ. ಅಯ್ಯೋ ಅಯ್ಯೋ ನಮ್ಮಪ್ಪ, ಅಯ್ಯೋ ಅವ್ವ, ಅಯ್ಯೋ ಅವ್ವ. ಏನೋ ಒಳ್ಳೆಯದು ಕೆಟ್ಟದ್ದು ಹೇಳಲಿಲ್ಲ ಕಣವ, ನನ್ನ ಗಂಡ ಏನು ಹೇಳಲಿಲ್ಲ. ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ತಗರೆ ಗ್ರಾಮದ ಕುಮಾರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೇಲೂರು ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಅವರು, ಶಿಕ್ಷಣದ ಜೊತೆಗೆ ಮಕ್ಕಳೊಳಗಿನ ನಿಗೂಢ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದು ಶಿಕ್ಷಕರ ಮಹತ್ವದ ಕರ್ತವ್ಯ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಮೌಲ್ಯವನ್ನ, ತನ್ನೊಳಗಿನ ಪ್ರತಿಭೆ ಮೌಲ್ಯವನ್ನ ಅರಿತು ಮುಂದೆ ಸಾಗಬೇಕೆಂದು ಸಲಹೆ ನೀಡಿದರು. ನಂತರ ಮಾತನಾಡಿದ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು, ಪ್ರತಿಭಾ ಕಾರಂಜಿಯಂತಹ ವೇದಿಕೆಗಳಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯ. ಮಕ್ಕಳು ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಭವಿಷ್ಯದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ಕುಮಾರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗಿರೀಶ್ ಕೆಎಲ್ ಅವರು, ಈ ರೀತಿಯ ವೇದಿಕೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದಷ್ಟೇ ಅಲ್ಲ, ರಾಷ್ಟಮಟ್ಟದಲ್ಲಿ ತಮ್ಮ ಕೌಶಲ್ಯವನ್ನು ಪರಿಚಯಿಸುವ ಅವಕಾಶವನ್ನು ಕೊಡುತ್ತದೆ. ಮಕ್ಕಳು ಇಂತಹ ಸಂದರ್ಭಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಜೊತೆಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲ ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಎಲ್ಲ ಉಪ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ವಿವಿಧ ಸಂಘಗಳ ಅಧ್ಯಕ್ಷರೇ, DCO ಮಿತ್ರರೇ, ಪ್ರೌಢಶಾಲಾ ಸಂಘದ ಅಧ್ಯಕ್ಷರೇ, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ಇಲ್ಲಿ ಬಿಕ್ಕೋಡು ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನವೆಂಬರ್ 8 ಮತ್ತು ಡಿಸೆಂಬರ್ ಮಂತಲ್ಲಿ ಕ್ರೂಷಿಯಲ್ ಟೈಮ್ ಹೈಸ್ಕೂಲಿಗೆ ಸಂಬಂಧಿಸಿದಂತೆ. ಯಾಕಂದರೆ ನಾವೀಗ ಎಕ್ಸಾಮ್ ಕಡೆಗೆ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ, ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಈ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿರೋದು ಎಲ್ಲರೂ ಸಂತೋಷದ ವಿಷಯ. ನಾವು ತರಗತಿ ಕೋಣೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯರಾದಂಥ ದಿನೇಶ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಹೇಮಂತ್ ಸರ್ ಅವರೇ, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಕರಿಬಸಪ್ಪ ಸರ್ ಅವರೇ, ಕ್ರಿಯಾಶೀಲ ಶಿಕ್ಷಣ ಸಂಯೋಜಕರುಗಳಾದಂಥ ಕುಮಾರ್ ಸರ್ ಅವರೇ, ನವೀನ್ ಸರ್ ಅವರೇ, ನಾಗಮ್ಮ ಮೇಡಮ್ ಅವರೇ, ವಿದ್ಯಾರ್ಥಿಗಳಾದ ಜಗದೀಶ್ ಸರ್ ಅವರೇ ಮತ್ತು ಕುಮಾರ್ ಸರ್ ಅವರೇ, ಎಲ್ಲ CRP ಸಂಮಿತ್ರರೇ ಮತ್ತು ಈ ವ್ಯಾಪ್ತಿಯ ಎಲ್ಲ ಮುಖ್ಯ ಶಿಕ್ಷಕರೇ ಮತ್ತು ಶಿಕ್ಷಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೇಮಾವತಿ ನಗರದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಮೂಲ ಸೌಕರ್ಯ ಕಾಮಗಾರಿಗಳಿಗೆ ಶುಕ್ರವಾರದಂದು ಸ್ಥಳೀಯ ಶಾಸಕ HP ಸ್ವರೂಪ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು.
ನಂತರ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ ಬಡಾವಣೆಯ ಜನರು ಹಲವು ತಿಂಗಳಿಂದ ರಸ್ತೆ ಹಾಳಾಗಿರೋದು, ಮಳೆ ನೀರು ನಿಲುವಿನ ಸಮಸ್ಯೆ, ಒಳಚರಂಡಿ ದುರಸ್ತಿ ಹಾಗೂ ಕುಡಿಯುವ ನೀರು ಹರಿವಿನ ಅಡಚಣೆಗಳ ಬಗ್ಗೆ 10 ಬಾರಿ ಮನವಿ ಮಾಡಿದ್ದು, ಈ ಹಿನ್ನೆಲೆ ಸಮಸ್ಯೆಗಳ ಪರಿಗಣನೆ ನಂತರ ಸುಮಾರು 1.48 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಯನ್ನ ಕೈಗೊಂಡಿದ್ದೇವೆ. ಗಾಯತ್ರಿ ಭವನದ ರಸ್ತೆ, ಪುಟ್ಟೇಗೌಡರ ಮನೆ ರಸ್ತೆ ಸೇರಿದಂತೆ ಬಡಾವಣೆಯ ಪ್ರಮುಖ ಮಾರ್ಗಗಳ ದುರಸ್ತಿ, ಪೈಪ್ಲೈನ್ ನವೀಕರಣ, ನೀರು ಚರಂಡಿ ವ್ಯವಸ್ಥೆಗಳ ಸುಧಾರಣೆ, ಮಳೆ ನೀರು ಹರಿವಿನ ವ್ಯವಸ್ಥೆ ಹಾಗೂ ಕಾಲುವೆ ವಿಸ್ತರಣೆ ಸೇರಿದಂತೆ ಹಲವು ಕೆಲಸಗಳನ್ನು ಈಗ ಪ್ರಾರಂಭಿಸಲಾಗಿದೆ ಎಂದರು. ನಿವಾಸಿಗಳ ಸಹಕಾರ ಇದ್ದರೆ ಮುಂದೆ ಏನೇ ಸಮಸ್ಯೆ ಇದ್ರೂ ಸರಿಪಡಿಸಲಾಗುವುದು. ಅನುದಾನದ ಕೊರತೆ ಇರೋದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. 32 ಹಳ್ಳಿಗಳು ನಗರ ಪಾಲಿಕೆಗೆ ಸೇರ್ಪಡೆಯಾಗಿದ್ದು, ಸರ್ಕಾರದಿಂದ ಯಾವ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಆದರೂ ಕೂಡ ನಗರ ಪಾಲಿಕೆ ಅನುದಾನದಲ್ಲಿ ನಾವು ಚಿಕ್ಕಪುಟ್ಟ ಕಾಮಗಾರಿಯನ್ನ ಮಾಡುತ್ತಾ ಬರಲಾಗಿದೆ. ಗುಣಮಟ್ಟದ ಕೆಲಸ ಮಾಡಬೇಕೆಂದು ನಿವಾಸಿಗಳಿಗೆ ಹೇಳಲಾಗಿದೆ ಎಂದು ತಿಳಿಸಿದರು. ಜನರ ಬೇಡಿಕೆಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ಹೇಮಾವತಿ ನಗರದಲ್ಲಿ ಇನ್ನೂ ಬಾಕಿ ಇರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ. ಎಲ್ಲಾ ಕಾಮಗಾರಿಗಳು ಗುಣಮಟ್ಟ ಕಾಪಾಡಿಕೊಂಡೇ ಆಗಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಬಡಾವಣೆ ನಿವಾಸಿಗಳು, ಜೆಡಿಎಸ್ ಮುಖಂಡರು ಹಾಗೂ ಸ್ಥಳೀಯ ಕಾರ್ಯಕರ್ತರು ದಿನನಿತ್ಯದ ಜೀವನಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದ ಸಮಸ್ಯೆಗಳು ಈಗ ಪರಿಹಾರ ಕಾಣುತ್ತಿರುವುದರಿಂದ ಸಂತೋಷ ವ್ಯಕ್ತಪಡಿಸಿದರು. ಹೇಮಾವತಿ ನಗರದ ಸಮಸ್ಯೆಗಳ ಬಗ್ಗೆ ನಿವಾಸಿಗಳು ಶಾಸಕರಲ್ಲಿ ಮನವರಿಕೆ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಬಿದ್ರಿಕೆರೆ ಜಯರಾಮ್, ನಿವಾಸಿಗಳಾದ ಚಿನ್ನೇನಹಳ್ಳಿ ಸ್ವಾಮಿ, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ನಮ್ಮ ಹೇಮಾವತಿ ನಗರದ ನಿವಾಸಿಗಳ ಬೇಡಿಕೆಯಂತೆ ಏನು ಸಮಸ್ಯೆಗಳು, ಡ್ರೈನೇಜು, ಚರಂಡಿ ಮತ್ತು ರಸ್ತೆಯ ಸಮಸ್ಯೆ ಇತ್ತು. ಇವತ್ತೆಲ್ಲ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಕಾರ್ಪೊರೇಟರ್ ಅಂತ ಕೃಷ್ಣಮೂರ್ತಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಏನೊಂದು ಪಾಲಿಕೆಯಲ್ಲಿ ಟೆಂಡರ್ನ ಕರೆಸೋ ಮುಖಾಂತರ ಸುಮಾರು 1,48,00,000 ನಮ್ಮ ಇದರಲ್ಲಿ ಮತ್ತು ಇನ್ನೊಂದು ನಮ್ಮ ಪಾರ್ಕ್ ಪಕ್ಕ ಅಲ್ಲೂ ಕೂಡ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದ ಮೈದಾನದಲ್ಲಿ ಸ್ನೇಹಜೀವಿ ಯುವಕರ ಸಂಘದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಹಗ್ಗ ಜಗ್ಗಾಟ ಮತ್ತು ಪುರುಷರಿಗೂ ಸಹ ಹಗ್ಗ ಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಅನುಘಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತರಗತಿವಾರು ನಾನಾ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕಸಬಾ ತಾಲೂಕು ಅಧ್ಯಕ್ಷ ಮಾನ ಮಂಜೇಗೌಡ ಉದ್ಘಾಟಿಸಿ ಪ್ರಧಾನ ಭಾಷಣ ಮಾಡಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಮಾರೋಪ ಸಮಾರಂಭ ಮುಗಿದ ಬಳಿಕ ಭದ್ರಾವತಿಯ ಡೈಮಂಡ್ ವಾಯ್ಸ್ ತಂಡದವರು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ವೇಳೆ ಸ್ನೇಹಜೀವಿ ಯುವಕರ ಸಂಘದ ಸದಸ್ಯರು, ಶಿಕ್ಷಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಸಿಬ್ಬಂದಿಗಳು, ಕಾಫಿ ಬೆಳೆಗಾರರು, ಗ್ರಾಮದ ಮುಖಂಡರು, ಕಸಬಾ ತಾಲೂಕು ಪದಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು, ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್ ಬೇಲೂರು. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ ಅಂತ ಹೇಳಿ ಎಲ್ಲ ಕನ್ನಡಿಗರಿಗೆ ಕನ್ನಡವನ್ನು ಮಾತನಾಡುವಂತಹ ದೀಕ್ಷೆಯನ್ನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಯಾಗಿರ್ತಕ್ಕಂತಹ ಕುವೆಂಪು ಅವರು ಹೇಳಿದ್ದಾರೆ. ಆಗ ಈ ಕನ್ನಡ ಭಾಷೆ ಒಂದು ಮಾತೃಭಾಷೆ ಅಂತ ಕರೀತಾರೆ. ಅಂತ ಹೇಳಿದ್ರೆ ತಾಯಿಯನ್ನ ದೇವರಿಗೆ ಹೋಲಿಸ್ತೇವೆ. ಎಲ್ಲ ಕಡೆ ದೇವರು ಇರೋಕ್ಕಾಗಲ್ಲ ಅನ್ನೋ ಕಾರಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಶನಿವಾರ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಆಗಮಿಸಲಿರುವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ಸಚಿವರು ಸಕಲ ಸಿದ್ಧತೆಗಳನ್ನು ಪರಿಶೀಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಮುಖ್ಯಮಂತ್ರಿಗಳಿಗೆ ಹಲವು ಬೇಡಿಕೆಗಳನ್ನಿಟ್ಟ ಸಾರ್ವಜನಿಕರು. ರಾಜ್ಯದ ಹೆಣ್ಣು ಮಕ್ಕಳಿಗೆ ಉಚಿತ HPV ಲಸಿಕೆ ನೀಡಲು ಹೇಮಂತ್ ಕುಮಾರ್ ಮನವಿ. ಗೊರೂರು ಜಲಾಶಯ ಅಭಿವೃದ್ಧಿಗೆ ಹೇಮರಾಜ್ ಒತ್ತಾಯ. ನಿವೇಶನಕ್ಕಾಗಿ ಬೀರನಹಳ್ಳಿ ಜನರ ದಶಕಗಳ ಅಳಲು. ರೇವಣ್ಣ ಚಿಲ್ಲರೆ ಗಿರಾಕಿ, ಸ್ವರೂಪ್ ಅವರ ಕೀಲುಗೊಂಬೆ ವ್ಯಂಗ್ಯವಾಡಿದ ಮಾಜಿ MLC ಗೋಪಾಲಸ್ವಾಮಿ. ಜಿಲ್ಲೆಯಲ್ಲಿ ಹೆಚ್ಚಿದ ರಾಜಕೀಯ ಕಾವು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.